ಕುತ್ಕೊಬಿಟ್ಟಲ್ಲ. ಬಾಗವ್ರಿ ಕುತ್ಕೊಂಡೈತೆ ಸುಮ್ಮನೆ. ಏನು ಯಾ ಕಡೆ ಹೋಯ್ತದ ಹಿಂಗೆ ಬಂದಲ್ಲ? ಎಲ್ಗೂ ಹೋಯ್ತಿದ್ದಿಲ್ಲ ಕಣಮ್ಮ, ನಿಮ್ಮ ಮನೆ ತಕ್ಕೆ ಬಂದೆ. ಯಾಕೋ ಬೇಜಾರಾದಂಗೆ ಆಯ್ತಿತ್ತ, ಒಬ್ಳೇ ಇದ್ನಾ, ಹಂಗೆಯ ನಿಮ್ಮ ಮನೆಗೆ ಹೋಗ್ಬಿಟ್ಟು ಬರೋದ ಅಂತ ಬಂದೆ ಕಣಮ್ಮ. ಏನು ಮಾಡ್ತಾ ಇದೀರಿ ಎಲ್ಲವ? ಏನ್ ಮಾಡವು, ನಾನು ಸುಮ್ಮನೆ ಕೂತಿದ್ದೆ ಕಂತೆ. ಬಾ ಈ ಕಡೆ ಕುತ್ಕೋ ಬಾ. ಏನಮ್ಮ ಇನ್ನೇನು ಸಮಾಚಾರ? ಏನು ಹೊಲ್ತವ್ ಏನು ಹಾಕಿದ್ದೀರಮ್ಮ? ಅಯ್ಯೋ ರಾಗಿ ಕುಯ್ಲಾಗದೆ ಕಣವ, ಉಳಿಸ್ಬೇಕು. ಮಳೆ ಹೋಯ್ತಿಲ್ವಲ್ಲ, ಏನ್ ಬೆಳೆ ಮಾಡಕ್ಕುವೆ? ಮಳೆ ಹೋಯ್ದ್ರಲ್ವ ಬೆಳೆ ಕಣಮ್ಮ, ಮಳೆ ಹೋಯ್ದ್ರೆ ಬೆಳೆ. ನಿಮ್ಮ ಅವ್ವ ಬಂದೈತಂತಲ್ಲಮ್ಮ, ಎಲ್ಲ ಕಾಣಿಸ್ತಾನೆ ಇಲ್ವಲ್ಲ? ಒಳಗಡೆ ಇರ್ಬೇಕು ಕನ್ನ ಗೌರಿ. ನಮ್ಮವ್ವ ಬಾಯಿ ಕುತ್ಕೋದ್ ತಿನ್ಸ ಅಂತೀನಿ, ತಾಯಿ ಹೊರಗಡಿಕೆ ಕಾಡಿಯೋಳು. ಅವ ಅಮ್ಮನ ಸರಿ ಇಲ್ಲ ಕಂದ್ಬಿಡಮ್ಮ. ಅಲ್ಲ ಬಿಸಿಲಲ್ಲಿ ಕಾಲಾಡಿದ್ರೆ ಐಕಿಲ್ವಾ? ಒಂದೊಂದು ಆ ಕಡೆಗೆ ಈ ಕಡೆಗೆ ಒಂದೇ ತ ಕುತ್ಕೊಬಿಟ್ರೆ ಇನ್ನು ಮೂಲೆ ಗುಂಪಾಗ್ಬಿಡ್ತದಪ್ಪ. ನಾನು ಅದನ್ನೇ ಬಡ್ಕತೀನಿ ಕಂತಾಯಿ, ಕೇಳಕ್ಕಿಲ್ಲ ನನ್ನ ಮಾತ. ಹಂಗಲ್ಲ ಕಣಮ್ಮ, ಬಿಸಿಲಲ್ಲಿ ಒಂದೊಂದು 2 ಹೆಜ್ಜೆ ಓಡಾಡಿದ್ರೆ ಅವ ಅಮ್ಮಂಗುವೆ ಶಕ್ತಿ ಅಂತ. ಒಂದೇ ತ ಕುತ್ಕೊಂಡ್ರೆ ಕೂತೋಯ್ತಾಳಪ್ಪ. ನೀನ್ ಹೇಳೋದು ದಿಟಕಂತ, ಏನ್ ಮಾಡಕ್ಕದದು? ಎಷ್ಟಂತ ಹೇಳಕ್ಕದದು ಹೇಳು? ಸರಿ ಬಿಡಮ್ಮ. ಎಲ್ಲ ಭಾಗ್ಯಕ್ಕ ಏನು ಮಾಡ್ತೈತಮ್ಮ? ಅವೇನೈತಲ್ಲವ ಚಿತ್ರಂಗೆ ಏನು ಹಾಲು ಕಾಯಿಸ್ಕೊಡ್ಬೇಕು ಅಂತ ಓದ್ಲು ಕಣವ. ತಗೋ ಅವೆನ್ನು ಏನಾದ್ರೂ ಒಂದು ಕೆಲಸ ಮುಟ್ಟದ ಇವುಗಳನ್ನೇ ಗೋಳಿದ್ ಮಾಡ್ತವೆ. ಈಗಿನ ಕಾಲದ ಐಕ್ಳುಗಳು ಹಂಗೆ ಕಣಮ್ಮ, ಕೇಳಕ್ಕಿಲ್ಲ ಮಾತ. ಏನು ಮಾಡೋದು? ಅಲ್ಲ ಕಂತಾಯಿ, ಅವೇನು ಕೇಳಿದೆ ಒಂದೊಂಚೂರು ಮಾಡಿಸ್ಬೇಕಲ್ವಾ? ತರಕಾರಿ ಕುಯ್ಸ್ಕೊಳ್ಳೋದು, ಕಸ ತೊಡ್ಸೋದು, ಪಾತ್ರೆ ಬೆಳಗದ ಏನು ಮಾಡ್ಸಕ್ಕಿಲ್ಲ. ಗುಂಡ್ರು ಗೋವಿಯನ್ನು ಸಾಕ್ತಾಳ್ಕೊಂಡ್ ತಗೋ. ಅಯ್ಯೋ ಹಾಲ್ಗೆರೆ ಕೇಳಕ್ಕಿಲ್ಲ ಕಣಮ್ಮ ನಮ್ಮ ಮಾತ. ನನ್ನ ಮಗಳೇ ಇಲ್ವಾ? ಅಯ್ಯೋ ರಾಮ, ಚಿತ್ರ ಹಿಂಸೆ ಕೊಟ್ಬಿಡ್ತಾಳೆ ನನಗೆ. ಕಾಲೇಜ್ಗೆ ಹೋಗೋಷ್ಟೊತ್ತಿಗೆ ಚಳಿ ಬಿಡಿಸ್ಬಿಡ್ತಾಳೆ ಕಣಮ್ಮ. ಬಾರ್ಸ್ಬಿಟ್ಟು ಹೇಳೋದು ಬುದ್ಧಿವಾದವ. ತಕೋ ಏನಕ್ಕಂತ ಬುದ್ಧಿಯ. ನಾನು ನೋಡ್ತಾನೆ ಇದ್ದೀನಿ, ಎಳೆ ಐಕ್ಳು ಹುಟ್ಟಿದ ಐಕ್ಳು ಆಡ್ತಾವಲ್ಲ ಹಂಗ ಆಡ್ತದೆ ನಮ್ಮನೆ ಹೆಣ್ಣು. ಹಂಗೆ ಕಣಮ್ಮ, ಹಂಗೆ ಐಕ್ಳು ಈಗಿನ ಕಾಲದವು ಹಂಗೆಯ. ಅವ್ರಿ ಏನು ಮಾತಾಡ್ತಾ ಕೂತ್ಕೊಬಿಟ್ಟಿದ್ಯಲ್ಲ? ಆ ಭಾಗ್ಯಕ್ಕ ಏನು ಮಾತಾಡವು? ಅಯ್ಯೋ ಐಕ್ಳು ಸುದ್ದಿ ಮಾತಾಡ್ತಿದ್ದೋ ಕಂದ. ಓ ಐಕ್ಳು ಸುದ್ದಿ ಹಂಗಾದ್ರೆ ಏನು ಮಾತಾಡ್ತಿದ್ರಿ? ನಿಮ್ಮ ಅತ್ತೆ ನಮ್ಮ ಬಾಗಿನ ಬೆಣ್ಣು ಗೋಳು ಇಕ್ಕತ್ತದೆ, ಒಂದು ಕೆಲಸ ಮುಟ್ಟಕ್ಕಿಲ್ಲ, ಒಂದು ಏನು ಮಾಡೋಕ್ಕಿಲ್ಲ, ಎಳೆ ಐಕ್ಳು ಆಡಿಸ್ತಾಳದಲ್ಲ ಹಂಗೆ ಆಡಿಸ್ತಾಳೆ ನಮ್ಮ ಭಾಗ್ಯ ಅಂತ ಹೇಳ್ತಿತ್ತು ಕನಕ. ಇನ್ನೇನು ಹೇಳೋದು? ಅಯ್ಯೋ ಹೋಗು ಗೌರಿ, ಏನು ಮಾಡೋಣ, ಒಂದೇನು ಅಂತ ಮುದ್ದಿನ ಸಾಕ್ತೆ, ಅದು ಈಗ ನನಗೆ ಪದ್ಧತಿ ಆಗದೆ. ಮಾಡು ಅಂತೀನಿ, ನಮ್ಮ ಅತ್ತೆ ಮುಂದ್ಗಡೆನೇ ಇಲ್ವಾ ಹೇಳಕ್ಕೇನು? ಮಾಡು, ಎಲ್ಲ ಕೆಲಸನೂ ಮಾಡು ಅಂತೀನಿ. ಮುಟ್ಟಕ್ಕಿಲ್ಲ, ಏನು ಕಣೋ ಮುಟ್ಟಕ್ಕಿಲ್ಲ. ಎದುರಿಸಿ ಬೆದರಿಸಿ ಮಾಡಿಸ್ಬೇಕು, ಹಂಗೆ ಮಾಡ್ಬಿಟ್ಟವ. ಅಯ್ಯೋ ನೀವೇ ಎದುರಿಸಿ ನೋಡೋದ ಹೆಂಗೆ ಎದುರಿಸಿರಿ ಅಂತ. ಕೇಳ್ತಾಳೆ ಅವಳನ್ನ ಮಾತಾ. ಈಗ ಒಂಚೂರು ಪರವಾಗಿಲ್ಲ, ಪಾತ್ರೆ ಗೀತ್ರೆ ಬೆಳಿ ಕೊಡೋದು, ತರಕಾರಿ ಕುಯ್ ಕೊಡೋದು ಮಾಡ್ತಾಳೆ. ಮೊದಲು ಅದನ್ನು ಮುಡ್ತಿದ್ದಿಲ್ಲ, ಈಗ ಒಂಚೂರು ಪರವಾಗಿಲ್ಲ. ನಮ್ಮ ಕಾಲದಲ್ಲಿ ಅಡುಗೆ ಎಲ್ಲ ಮಾಡೋಕನೋ ಗೌರಿ. ನಾವು ಏನು ಗೊತ್ತಾ, ಏನು 10 ವರ್ಷ ಆದ್ರೆ ಸಾಕು ಎಲ್ಲ ಮಾಡಿದೆ ನಾನು. ಅಡುಗೆ ತವಿಂದವ, ಮನೆ ಕ್ಲೀನಾಗಿ ಇರೋ ತವಿಂದವ, ವಾಲ್ತಕ್ಕೂ ಕರ್ಕೋಗೋದು ನನ್ನ. ಹಂಗೆ ನಾವು ಇದ್ದಿದ್ದು. ನಿಮ್ಮ ಕಾಲಕ್ಕೂ ನಮ್ಮ ಕಾಲಕ್ಕೂ ಒಂದೇ ನಿಂಗಮ್ಮ. ನಾವು ಮಾಡ್ತಿದ್ದ ಕೆಲಸ ನಮ್ಮ ಮಕ್ಕಳು ಮಾಡ್ತಿಲ್ಲ, ನೀವು ಮಾಡೋ ಕೆಲಸ ನಾವು ಮಾಡಿದ್ವಾ? ಹಂಗೆ ಕಂತಕೋ. ಅಯ್ಯೋ ಆಮೇಲಿಂದ ಶಕ್ತಿ ಸಾಲಕ್ಕಿಲ್ಲ ಕಣ್ಣ ಗೌರಿ. ಐಕ್ಳಿಗೆ ನೋಡ್ತೀನಲ್ಲ, ಅಯ್ಯೋ ಸುಸ್ತು ಅಂತಾಳೆ. ಒಂದು 2 ಚೌರಿಗೆ ಬಿನ್ಗೆ ಎತ್ಕೊಬರಕ್ಕಿಲ್ಲ ನೋಡು, ಒಂದು ಚೌರಿಗೆ ಎತ್ಕೊಬರೋಷ್ಟೊತ್ತಿಗೆ ಸಾಕಾಗೋಯ್ತು, ನಂಗೆ ನಳ್ಳಾಡ್ತಾಳೆ. ಅಯ್ಯೋ ಏನು ಶಕ್ತಿ ಇರೋದು ಇವಕ್ಕೆ, ಏನಿಲ್ಲ ಕಂತಕೋ. ಮುದ್ದೆ ತಿಂದ್ರೆ ಆಯ್ತದೆ? ಮುದ್ದೆ ಊಟ ಮಾಡಿದ್ರೆ ಬರೀ ಅನ್ನ ತಿನ್ಕೊಂಡು ಅದೇನೋ ಬಾತಂತೆ, ಪಲಾವಂತೆ, ಚಿತ್ರಾನ್ನವಂತೆ ಆಳು ಮುಳು ತಿಂದ್ರೆ ಎಲ್ಲಿಂದ ಬಂದದವ ಶಕ್ತಿ ಎಲ್ಲಿಂದ ಬಂದದ ಹೇಳು? ತಿನ್ನಕ್ಕಿಲ್ಲ ಆಳ್ಗೆರೆದು ಮುದ್ದೆಯ. ತಿನ್ನವ ಒಂದೊಂಚೂರು ಅಂತೀನಿ, ನಾನು ತಿನ್ನಕ್ಕಿಲ್ಲ ಕಣಮ್ಮ, ತಿನ್ನಕ್ಕಿಲ್ಲ ಅಂತಡೆ. ನಮ್ಮನೆ ಏನು ಅಕ್ಕ ಒಂದೊಂಚೂರು ಉಂಟಲ್ ಕನಕ ಮುದ್ದೆಯ. ಏನಾರು ಮಟನ್ ಸಾಂಬಾರು ಮಾಡಿದ್ರೆ, ಚಿಕನ್ ಸಾಂಬಾರು ಮಾಡಿದ್ರೆ ಒಂದೊಂಚೂರು ತಿಂತದೆ. ಅದೇನೋ ಕೇಳೋದ ಅಂತ ಬಂದೆ, ಸುಮ್ಮನೆ ಕೂತ್ಕೊಂಡೆ ನೋಡು ನಾನು. ಅದೇ ಅಕ್ಕ, ಕೆಳಗಡೆ ಮನೆ ನೀತಿ ಅವ್ನ ಮದುವೆ ಅಂತಲ್ಲಕ್ಕ. ಯಾರು ನೀತಿ ಅಂದ್ರೆ? ಅದೇ ಅಮ್ಮ, ಸ್ವಾಮಣ್ಣನ ಮಗ ನೀತಿ, ಅವ್ನ ಮದುವೆ ಅಂತಪ್ಪ. ಒಂಚೂರು ಸುದ್ದಿ ಸಲಾಕೆ ಇಲ್ಲ, ಯಾರಿಗೂ ಒಂಚೂರು ಗೊತ್ತೇ ಇಲ್ಲ. ಯಾವಾಗ ಫಿಕ್ಸ್ ಆಯ್ತಂತೆ, ಯಾವ್ದಂತೆ ಹೆಣ್ಣು? ನಂಗೆ ಗೊತ್ತಮ್ಮ, ನನಗೆ ಗೊತ್ತಾ. ನಮ್ಮನೆ ಪಕ್ಕದ ಮನೆ ಮಾತಾಡ್ತಿದ್ರು, ಒಂಚೂರು ಕೇಳಿಸ್ತದೆ ಅವ್ರು ಮಾತಾಡೋವು. ಯಾರೋ ಇನ್ವಿಟೇಷನ್ ಕೊಡೋಕೆ ಬಂದಿದ್ರು, ಬಟ್ಟೆ ಗಿಟ್ಟೆ ಎಲ್ಲ ಅಂತ ಅನ್ಕೊಟ್ಟಂತನಮ್ಮ. ನಮ್ಮ ಭಾವನೆ ಅಂತ ತೋರಿಸಿರೋದು. ಓ ಅವೈದು ಮದುವೆನೂ ಫಿಕ್ಸ್ ಆಯ್ತಾ? ಆಗಲಿ ಬಾತಾಗಿ, ನಮ್ಮ 3 ಗಂಟೆ ಇಟ್ಲು ಪಾಪ ಮದುವೆ ಚೆನ್ನಾಗಿರಲಿ. ಕಣಮ್ಮ, ಹುಡುಗಿ ಚೆನ್ನಾಗವಳಂತೆ. ಅದೇ ಹುಡುಗಂಗಿಂತವ ಹುಡುಗಿನೇ ಒಂಚೂರು ಉದ್ದ ಕಣಮ್ಮ, ಉದ್ದವಂತೆ. ಅದೇ ಅದು ಆ ಕಡೆ ಊರು, ಪಿರಿಯಾಪಟ್ಟಣ ಸೈಡ್ ಊರಂತೆ. ಎಲ್ಲ ಚೆನ್ನಾಗಿರಲಿ ಬಾವ. ಯಾವತ್ತಂತೆ ಮದುವೆ? ಮುಂದಿನ ತಿಂಗಳು 1ನೇ ತಾರೀಕೇನು ಅಂತ ಮಾತಾಡ್ತಿದ್ರು ಕಣಮ್ಮ.
ನನಗೆ ಏನು ಗೊತ್ತದ್ರ ಬಗ್ಗೆ. ನಮ್ಮೂರಲ್ಲೂ ಸುಮಾರು ಮದುವೆ ಇದ್ದೋ ಕನ್ನಡ ನಾನು ಕಂಡಂಗೆ ಅದೊಂದು ಮದುವೆ ಆಯ್ತಾ ಅಲ್ಲಿ ಕೆಳಗಡೆ ಇನ್ನೊಂದು ಅವೆನ್ನಿನ ಮದುವೆ ಅಂತೆ ರಂಗಣ್ಣನ ಮಕ್ಕಳದು ಸುಮಾರು ಮದುವೆ ಇದ್ದಾವಪ್ಪ ಪರವಾಗಿಲ್ಲ. ಅಯ್ಯೋ ಅಮ್ಮ ಬಮ್ಮ ಮುಯ್ ಹಾಕೋದು ಬೇಡ ಮದುವೆಗೆ ಹೋಗೋದು ಬೇಡ ಈ ಬಿಸಿಲು ಅಯ್ಯೋ ಯಾವಳಗೆ ಬೇಕಮ್ಮ ಇವೆಲ್ಲವ ಅನ್ನಿಸ್ಬಿಡ್ತದಲ್ಲ ಟೈಮು. ಏನು ಮಾಡೋಕ್ಕಾಗದಂಗೆ ಹಂಗಂದ್ರೆ ಹೋಗತ್ತಕ್ಕೆ ಹೋಗ್ಬೇಕು ಬರತ್ತಕ್ಕೆ ಬರಬೇಕು ಅಲ್ವಾ. ಈಗ ಸ್ವಾಮಿ ಗೆದ್ದೆ ಓದಕ್ಕಂತ ತಕೋ ಹೆಂಗೊಬ್ಬ ಮಗ ಇದ್ದ ಹೆಂಗೋ ಮದುವೆ ಮಾಡ್ತಾನೆ ಅಂತೀಯಲ್ಲ ಗೆದ್ದೆ ಓದಕ್ಕಂತ ತಕೋತಾಯಿ. ಒಬ್ಬನೇ ಮಗವ ಮಂಗಾರ ಹುಡುಗ ಎಣ್ಣೆ ಇಕ್ಲವೆ ಕಣವ ಎಣ್ಣೆ ಇಕ್ಲವೆ ಇವನು ಒಬ್ಬನೇ ಮಗ ಒಳ್ಳೆ ಹುಡುಗನೆಯ. ಅಯ್ಯೋ ಮಾತಾಡ್ತಾರಿ ತಾಯಿ ಬರ್ತೀನಿ ಹಂಗೆ ಒಂಚೂರು ಯಾಕೋ ಕಾಲು ಜೋಗಿರ್ತಾರೆ ಆಗ್ಬಿಟ್ಟು ಕೂತಿದ್ದಾರೆ ಕುತ್ಕೊಂಡಲ್ಲ ಹಂಗೆಯ ನಮ್ಮ ಅಕ್ಕ ಮನೆ ತಕ್ಕ ಒಂಚೂರು ಕಾಲಾಡ್ಕೊ ಬರ್ತೀನಿ ಅದೇನು ಕೂತ್ಕೋ ಬರ್ತೀನಿ. ನಿಜಮ್ಮ ಕೆಲಸ ಆಗ್ಬೇಕಂತ ಹೋಗು ನಾನು ಬೇಜಾರಾಯ್ತಿತ್ತು ಅಂತ ಬಂದು ಕೂತ್ಕೊಂಡೇಕಂತೆ. ಇನ್ನೇನು ಮಾತಾಡೋಣ. ಸರಿ ಅದೇನೋ ನೋಡು ಬಂದೆ ಒಲೆ ಭಾಗ್ಯ ಒಂದು ಲೋಟ ಟೀನಾರ ಕಾಯಿಸ್ಕೊಡು. ಸರಿ ಕಣತೆ. ಅಜ್ಜಿಯ ಒಂಚೂರ ಹೊರಗಡೆ ಕರ್ಕೊಬರೋದಲ್ವಾ ಅಮ್ಮನ ಹೇಳು ಹೊರಗಡಿಪ್ಪ ಅಂತ ಒಳಗಡೆ ಇರ್ತದಲ್ಲ ಒಳೆಯ. ಬನ್ನಿ ಅಂದ್ಬಿಟ್ಟೆ ಬಂದೆ ರೂಮಲ್ಲಿ ನನಗಿತ್ತು ಬಜ್ಜಿ ಅಂತ ಕರೆದ್ಬಿಟ್ಟು ಬಂದೀವಿ ಬರ್ತೀನಿ ಹೋಗಿರವ ಅನ್ನೋದಕ್ಕಂತೆ. ಸರಿಯಾಗಿ ಊಟ ಗೀಟ ಇಟ್ಕೊಡು ನಾಚ್ಕೊಂಡು ಇಕ್ಕಿಸ್ಕೊಂಡು ಉಂಡೆ ಹೋಗೋದು ತಾಡಿ ಬರ್ತೀನಿ ಒಂಚೂರ. ಅಲ್ಲ ಕನ್ಗೌರಿ ಎಷ್ಟು ಮಾಡಿದ್ರು ಇವ್ರಿಗೆ ಕರ್ಮ ಕನ್ಗೌರಿ ಕರ್ಮ. ಅಲ್ಲ ನಾನು ನಮ್ಮ ಅಜ್ಜಿ ನನಗೆ ಅಮ್ಮನ ನೋಡ್ಕೊತಾವ್ನಿ ನೋಡು ಸರಿಯಾಗಿ ಊಟ ಇಟ್ಕೊಡುವನದ. ಅಕ್ಕ ನಿಂಗೆ ಅಮ್ಮನ ಬುದ್ಧಿ ಗೊತ್ತೇ ಇಲ್ವಾ ನಿಂಗೆ ಗೊತ್ತೇ ಇಲ್ವಕ್ಕ. ಆ ಮಾತಿಗೆ ಆಗ್ತಾರೆ ಕೆಡ್ಸ್ಕೊಂಡು ತಕೋ. ನಾನು ನಮ್ಮ ಅಜ್ಜಿನೂ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಇಲ್ವೋ. ಅಯ್ಯೋ ಪಾಪ ವಯಸ್ಸಾಗಿರೋ ಮುತ್ಕಿ ತಡಿ ಹಸಿನೀರು ಬಿಸಿನೀರು ಕೊಟ್ಟು ಚೆನ್ನಾಗಿ ನೋಡ್ಕೊತಾನೆ ಅದು ಎಂತ ಮಾತಂತಾರೆ ನೋಡು. ಮತ್ತೆ ದಿನವ್ರು ಹೋವ ಅಂತ ಏನು ಮಾಡ್ಕೊಟ್ಟಿಲ್ಲ ಇವಮ್ಮ ನನಗೆ ಹೇಳಕ್ಬತ್ತಾರೆ. ಅಯ್ಯೋ ಅಕ್ಕ ಏನು ಮಾಡೋಕ್ಕಾಗದಕ್ಕ ಎಷ್ಟು ಮಾಡಿದ್ರು ಅಷ್ಟೇ ಕಂತಕೋ. ಎಲ್ಲ ಸರಿ ಅಜ್ಜಿ ಬರ್ನೇ ಇಲ್ವಲ್ಲ ಹೊರ್ಗಡಿಕೆ ಕೂಗಕ್ಕ ಬರಲಿ ನೋಡೋಣ ಹೆಂಗೆ ಮಾತಾಡೋದ ಅಜ್ಜಿ ಹೆಂಗದೆ. ಚೆನ್ನಾಗದೆ ಗಟ್ಮುಟ್ಟಾಗಿಯಾ ಒಂಚೂರು ಕಣ್ಣು ಕಾಣಿಸೋಕ್ಕಿಲ್ಲ ಆಮೇಗಿಂದ ಒಂಚೂರು ಕಿವಿ ಕೇಳ್ಸೋದು ಕಡಿಮೆ ಗೌರಿ ತಡಿಗೆ ಹೋಗ್ತೀನಿ. ಸಣ್ಣಜಿ ಬಜ್ಜಿಲಿ ಹೊರ್ಗಡಿಕೆ ಬಂದೆ ಕಣ್ಮಗ ಬತಾವನಿಕಂತ ಆಡಿ ಕನ್ನಡಕ ಹುಡಿಕತ್ತಿದೆ. ಅಲ್ಲ ಕಣ್ಣಜ್ಜಿ ಒಳಗಡೆನೆ ಕುತ್ಕತಿಯಲ್ಲ ಹೊರ್ಗಡೆ ಬಾ ಒಂದೊಂದು ಎರಡೆರಡು ಹೆಜ್ಜೆ ತಿರ್ಗಾಡ್ತೀನಿ ಕಣ್ಮಗ ತಿರ್ಗಾಡ್ತೀನಿ. ಬಿಸಿಲಲ್ವಾ ಬಿಸಿಲಲ್ಲಿ ತಲೆಗಿಲ್ಲ ತಿರುಗ್ತದೆ ಅದಕ್ಕೆ ಬರೋಕಿಲ್ಲ ಕಣವ. ಅಯ್ಯೋ ಸಂಜೆ ಹೊತ್ತು ಅಮ್ಮ ಒಂದು 5 ಗಂಟೆಗೆ ಬೆಳಿಗ್ಗೆ ಹೊತ್ತು ಒಂದು 8 ಗಂಟೆಗೆ ತಿರ್ಗಾಡು ಆ ಕಡೆಗೂ ಈ ಕಡೆಗೂ ರೋಡು ಚೆನ್ನಾಗದಲ್ಲ ತಿರ್ಗಾಡ್ತೀನಿ ಕಂತ ತಕೋ. ಯಾಕೆ ಭಾಗ್ಯ ಮುಖ ಒಳ್ಳೆ ಸಪ್ಪಗೆ ಮಾಡ್ಕೊಂಡು ಕೂತಿದೆಯಲ್ಲ. ಯಾಕೂ ಇಲ್ಲಕಂತ ತಗಜಿ ಯಾಕೂ ಇಲ್ಲಕಂತ ಹಾಕು. ಅದೇನು ಹೇಳು ಗೊತ್ತಾಯ್ತಲ್ವ ನನಗೆ ನಿನ್ನ ಮುಖ ನೋಡಿದ್ರೆ. ಹಂಗಲ್ಲ ಕಣಜ್ಜಿ ಭಾಗ್ಯಕ್ಕ ನೀನು ಚೆನ್ನಾಗಿ ನೋಡ್ಕೊಳಕ್ಕಿಲ್ವಾ. ಹಾಂ ಊಟ ಗೀಟ ನೀಟಾಗಿ ಕೊಡೋಕ್ಕಿಲ್ವಾ. ಅಯ್ಯೋ ಯಾರವ ಹಂಗೆ ಅಂದರು ಹಂಗೆ ಅಂದರೆ ಅವ್ರ ಬಾಯಿಗೆ ಹುಳ ಸುರಿತವೆ. ಅಯ್ಯೋ ನನ್ನ ಸ್ವಂತ ಮಗಳು ಹಿಂಗೆ ನೋಡ್ಕೊಳಕ್ಕಿಲ್ಲ ಕಣವ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ. ನಿಮ್ಮ ಮಗಳು ಅವ್ವ ನಾಚ್ಕೊತದೆ ಸರಿಯಾಗಿ ಇಕ್ಕೊಡು ಊಟವ ನಾಚ್ಕೊಂಡು ಉಂಡೆ ಓದೋದು ಅಂದ್ಬಿಡ್ತು ಅಷ್ಟಕ್ಕೆ ಸಪ್ಪೆ ಮುಖ ಮಾಡ್ಕೊಂಡು ಕೂತದೆ. ಅಯ್ಯೋ ಅವಳ ಮಾತ್ರ ತಲೆ ಕೆಡ್ಸಕ್ಕೆ ಕೂತಿದೀಯಾ. ನಾನು ಹೇಳ್ಬೇಕು ಚೆನ್ನಾಗಿ ನೋಡ್ಕೊಳಕ್ಕಿಲ್ಲ ಅಂತ ಅವ್ರ ಮತ್ತೆ ಯಾಕೆ ತಲೆ ಕೆಡಿಸ್ಕೊಂಡು ಅವಳು ಹಂಗೆ ಕಂತಕೋ ನನ್ನ ಮಗಳು ಅವಳು ಇವಾಗಿಂದಲ್ಲ ಅವಾಗಿಂದು ಹಂಗೆ ಕಂತವಳು. ಅಲ್ಲ ಕಣಜಿ ಎಷ್ಟು ಮಾಡಿದ್ರು ಯಾರಿಗೆ ಏನೇ ಮಾಡಿದ್ರು ಪ್ರಯೋಜನ ಇಲ್ಲ ಕಂತಕಜಿ ತಕೋ. ಏನಾರ ಹಂಗೆ ಅನ್ನವ ಹಂಗೆ ಅನ್ನ ಹೇಳು ಸುಮ್ಮನಿರು ಅದೆಲ್ಲಕ್ಕೂ ಬೇಜಾರು ಮಾಡ್ಕೊಬಾರ್ದು ಕಣವ. ಹಂಗೆ ಮನೆ ಅಂದಮೇಲೆ ಒಂದು ಮಾತು ಬರ್ತದೆ ಹೋಯ್ತದೆ. ಅವಳು ನಾಚ್ಕತ್ತದೆ ಅಂದಿಲ್ವಾ ನಾಚ್ಕತ್ತದೆ ಅದಕ್ಕೆ ಇಟ್ಕೊಡು ಅಂದಿರೋದು ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡು. ಸರಿ ಬಿಡಜ್ಜಿ ಆಯಿತು ಸರಿ ಬಿಡು ಕೂತ್ಕೋ ಯಾಕಂಗೆ ನಿಂತಿದಿ ಕೂತ್ಕಜಿ. ಕೂತ್ಕತೀನಿ ಕನ್ನಗ ಒಂಚೂರು ಮಂಡಿ ನೋವು ನಿಧಾನ ಕೂತ್ಕತೀನಿ ತಡಿ. ಆಳ್ಮನೆ ಮಂಡಿ ನೋವು ಬಂದ್ಬಿಟ್ಟು ನಿಂತ್ಕೊಳಕ್ಕಾಯ್ಕಿಲ್ಲ ಕೂತ್ಕೊಳಕ್ಕಾಯ್ಕಿಲ್ಲ. ಅಯ್ಯೋ ನಮ್ಮಂಥವ್ರು ಇರಬಾರ್ದು ಕಣವ ಪ್ರಪಂಚದಲ್ಲಿ. ಅಯ್ಯೋ ದೇವರು ಎಂತೆಂತೂ ಚಿಕ್ಕ ಐಕ್ಳಿಗೆಲ್ಲ ಸಾವು ಕೊಡ್ತಾವನೆ. ನಮಗೆ ದೇವರು ಇನ್ನೂ ಏನೇನು ನರಕ ನೋಡಬೇಕು ಈ ಕಣ್ಣಲ್ಲಿ ಕಂತಾಕೋ. ಅಯ್ಯೋ ಹಂಗೆ ಯಾಕಂತಿ ಸುಮ್ಮನಿರಜಿ ನೀನೇ ನಮಗೆ ಬಾರವ ಸುಮ್ಮನಿರು. ನಿಂಗೆ ಅಂತ ಅಲ್ಲ ಕಣಮ್ಮ ನನಗೂ ಮಂಡಿ ನೋವು ಎಲ್ಲಾರ್ಗೂ ಮಂಡಿ ನೋವು ಕಂಡು ಸುಮ್ಮನಿರು. ಅದೇ ಯಾಕಂಗಂದು ಸುಮ್ಮನಿರು. ಅಯ್ಯೋ ಹೋಗ್ ತಾಯಿ ಹೋಗು ಒಂದೊಂದು ನೋವ ಸರಿಯಾಗಿ ಕಣ್ಣು ಕಾಣಿಸೋಕ್ಕಿಲ್ಲ ಮಂಡಿ ನೋವು ಕಾಲು ನೋವು ಸರಿಯಾಗಿ ಕಿವಿ ನೋವು ಕೇಳ್ಸೋಕ್ಕಿಲ್ಲ ಕಂತಾಯಿ ಏನು ಮಾಡೋದು ಹೇಳು. ವಯಸ್ಸಾದ್ಮೇಲೆ ಇನ್ನೇನಜ್ಜಿ ವಯಸ್ಸು ಅಲ್ವಾ ಬಿಡು ಯಾಕೆ ಬೇಜಾರು ಮಾಡ್ಕೊಂಡು. ಸರಿ ಕಣವ.